ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಕೇವಲ ಗಿಡವಾಗಿ ನೋಡದೆ ಮನೆಯನ್ನು ಕಾಯುವ ಮಹಾಲಕ್ಷ್ಮಿಯ ರೂಪವಾಗಿ ಪೂಜಿಸಲಾಗುತ್ತದೆ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ತುಳಸಿಗಿಂತ ಶ್ರೇಷ್ಠವಾದ ಸಸ್ಯ ಮತ್ತೊಂದಿಲ್ಲ. ತುಳಸಿ ಗಿಡವು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀದೇವಿಯೊಂದಿಗೆ ನೇರ ಸಂಬಂಧವನ್ನು ಹೊಂದಿದೆ. ತುಳಸಿ ಇರುವಲ್ಲಿ ಸಾಕ್ಷಾತ್ ನಾರಾಯಣನು ನೆಲೆಸಿರುತ್ತಾನೆ ಎಂಬ ನಂಬಿಕೆಯಿದೆ. ದೈವಿಕ ಕೃಪೆಯ ಜೊತೆಗೆ ತುಳಸಿಯು ಮನೆಯ ವಾತಾವರಣವನ್ನು ಶುದ್ಧೀಕರಿಸಿ ಮನೆಯ ಸದಸ್ಯರಿಗೆ ಉತ್ತಮ ಆರೋಗ್ಯವನ್ನು ಕರುಣಿಸುತ್ತದೆ. ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಕೆಲವೊಮ್ಮೆ ₹1 ಕೂಡ ಉಳಿತಾಯ ಆಗಿರಲ್ಲ. ಹಣ ಬರುವ ವೇಳೆಗೆ ಹತ್ತಾರು ಸಮಸ್ಯೆಗಳು ಎದುರಾಗಿರುತ್ತವೆ. ಹಣ ಕೈಯಲ್ಲಿ ಉಳಿಯದೇ ಇರುವುದಕ್ಕೆ ಕಾರಣ ಜಾತಕದಲ್ಲಿನ 12ನೇ ಮನೆಯ ಕಾರಣವಾಗಿರುತ್ತದೆ ಎನ್ನುತ್ತದೆ ಜ್ಯೋತಿಷ್ಯ ವಾಸ್ತುಶಾಸ್ತ್ರ. ಒಬ್ಬ ವ್ಯಕ್ತಿಯ ಗ್ರಹಗಳ ಪರಿಸ್ಥಿತಿಯು ಹಿಂದಿನ ಜನ್ಮದಲ್ಲಿ ಆತ್ಮಗಳು ಮಾಡಿರುವ ಕರ್ಮದ ಮುಖೇನ ಈ ಜನ್ಮದಲ್ಲಿ ಅನುಭವಿಸಿರುತ್ತಾರೆ. ಹಣ ನಿಲ್ಲದೇ ಇರಲು ಹಿಂದಿನ ಜನ್ಮದಲ್ಲಿ ಸಂಬಳ ಕೊಡುವ ಮೇಲಾಧಿಕಾರಿಗಳಿಗೆ ನಿಷ್ಠೆಯಿಲ್ಲದೇ ಇರುವ ಕಾರಣ ಈ ಜನ್ಮದಲ್ಲಿ ಅದು ಅನುಭವಿಸಿರುತ್ತಾರೆ. ಇಲ್ಲವೇ ಹಿಂದಿನ ಜನ್ಮದಲ್ಲಿ ತಂದೆತಾಯಿ ಬಳಿ ಹಣ ಕದ್ದಿರುವುದು, ಇಲ್ಲವೇ ಹಣಕ್ಕಾಗಿ ಸುಳ್ಳು ಹೇಳಿರುವುದು, ಸ್ನೇಹಿತರಿಗೆ ಹಣ ಮೋಸ ಮಾಡಿದ್ದ ಪಕ್ಷದಲ್ಲಿ ಅದು ಈ ಜನ್ಮದಲ್ಲಿ ಸಮಸ್ಯೆ ಎದುರಿಸಿರುತ್ತಾರೆ. ಈ ರೀತಿಯ ಹಣಕಾಸು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಜ್ಯೋತಿಷ್ಯ ವಾಸ್ತುಶಾಸ್ತ್ರದಲ್ಲಿ ಅವಕಾಶವಿದೆ. ಇದಕ್ಕೆ ನಿತ್ಯಲಕ್ಷ್ಮಿ ಅಥವಾ ವಾಸ್ತುಲಕ್ಷ್ಮಿಯ ಕಾರಣಕರ್ತರಾಗಿರುತ್ತಾರೆ. ಜ್ಯೋತಿಷ್ಯಶಾಸ್ತ್ರದಲ್ಲಿ ಶುಕ್ರ ಮತ್ತು ಶನಿ ಗ್ರಹಗಳು ಈ ರೀತಿಯ ದೋಷಗಳಿಗೆ ಕಾರಣಕರ್ತರಾಗಿರುತ್ತಾರೆ. ಇದಕ್ಕೆ ಪರಿಹಾರವಾಗಿ ಮನೆಯಲ್ಲಿ ಈ ಕೆಳಗಿನಂತೆ ಪೂಜೆ ಮಾಡಿದ್ರೆ ಪರಿಹಾರ ಸಿಗುತ್ತದೆ. ಮನೆಯಲ್ಲಿ ತುಳಸಿ ಗಿಡ, ಲಿವಿಂಗ್ ಗಾಡೆಸ್ ವನ್ನು ದೇವಮೂಲೆಯಲ್ಲಿ ಈಶಾನ್ಯ